ಪ್ರೇಕ್ಷಕರೇ ಪ್ರಣಾಮ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಹಿತ ಹಾಗೂ ಜನಪರ ಕಾಳಜಿಯ ನಮ್ಮ ಮಾಧ್ಯಮ ಅಭಿಯಾನ ಮುನ್ನಡೆಯುವುದು ನಿಮ್ಮ ವಿನಃ ಸಾಧ್ಯವಿಲ್ಲ. ದಯವಿಟ್ಟು ನಮ್ಮ ಈ ಅಭಿಯಾನದ ಹೆಜ್ಜೆಗಳಿಗೆ ಶಕ್ತಿ ತುಂಬಲು ಜೊತೆಯಾಗಿರಿ. ಯುವರಾಜನೆಂದೇ ಬಿಂಬಿತವಾಗಿರುವ ಬಾಲಕ ಬುದ್ಧಿ ಎಂದು ವ್ಯಂಗ್ಯಕ್ಕೆ ವಿಷಯ ವಸ್ತು ಆಗ್ತಾ ಇರುವ ರಾಹುಲ್ ಗಾಂಧಿ ಹಿಂದೊಮ್ಮೆ ಹೇಳಿದ್ರಲ್ಲ, ತಾನು ದೇಶದಲ್ಲಿ ಮೊಹಬ್ಬತ್ ಕಿ ದುಕಾನ್ ಅಂದ್ರೆ ಪ್ರೀತಿಯ ಅಂಗಡಿ ತೆರೆಯಲು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರೋದು ಅಂತ. ಇವರ ಈ ಸ್ಲೋಗನ್ ಫೇಲ್ ಆಗಿಬಿಟ್ಟಿದೆ. ದೇಶದಲ್ಲಿ ಕಾಂಗ್ರೆಸ್ ಮೊಹಬ್ಬತ್ ಅಲ್ಲ, ಹಗರಣ ಭ್ರಷ್ಟಾಚಾರಗಳ ದುಕಾನ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಾರಥ್ಯದಲ್ಲಿ ಆರಂಭಿಸಿದೆ. ಇದಕ್ಕೆ 4,000 ಕೋಟಿ ಮುಖಬೆಲೆಯ ಮೂಡಾ ನಿವೇಶನ ಹಗರಣವೇ ಸಾಕ್ಷಿ ಎಂದು ಬಿಜೆಪಿ ಬಾರಿಗೆ ಕುಟುಕ್ತಾ ಇದೆ. ಇವರ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದರೆ, ವಿಚಾರಣೆಗೆ ರಾಜಭವನ ಅನುಮತಿ ಕೊಟ್ಟರೆ ಕಾಂಗ್ರೆಸ್ ಬೆದರಿಕೆ ಹಾಕ್ತಿದೆ. ಇಂಥ ದುರ್ನಡತೆಯಿಂದ ತಾನು ಧಮ್ಕಿ ಭಾಯಿ ಜಾನ್ ಎಂಬುದನ್ನು ಬಿಂಬಿಸ್ತಿದೆ ಅಂತ ಬಿಜೆಪಿ ವಕ್ತಾರ ಶಹಜಾಜ್ ಪೂನಾವಾಲಾ ದೂರ್ತಾ ಇದ್ದಾರೆ. ಭೂಮಿ ಗುಳುಂ ಮಾಡುವಲ್ಲಿ ನಿರತವಾಗಿರುವ ಕಾಂಗ್ರೆಸ್ನವರು ಈಗ SC/ST ಸಮಾಜದ ಪ್ರತಿಭಾನ್ವಿತ ಸಾಮಾನ್ಯ ಜನರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಬೆಂಗಳೂರು ದೇವನಹಳ್ಳಿ ಏರೋಸ್ಪೇಸ್ ಸೂಕ್ಷ್ಮ ಪ್ರದೇಶದಲ್ಲಿ 5 ಎಕರೆ ಭೂಮಿಯನ್ನು ಒಂದು ಕುಟುಂಬಕ್ಕೆ ಸೇರಿದ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟಿಗೆ ಅತ್ಯಂತ ಕಡಿಮೆ ಬೆಲೆಗೆ ಹಂಚಿಕೆ ಮಾಡಿದ ಕ್ರಮ ಕಾಂಗ್ರೆಸ್ ಸ್ವಜನ ಪಕ್ಷಪಾತ ಅನುಸರಿಸುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ ಎಂದು ಪೂನಾವಾಲಾ ಸಿದ್ದರಾಮಯ್ಯ ಸಂಪುಟ ತೀರ್ಮಾನವನ್ನು ದೂರುತ್ತಿದ್ದಾರೆ. ಡಿಫೆನ್ಸ್ ಏರಿಯಾದ ಸೆನ್ಸಿಟಿವ್ ವಲಯದ ಸ್ಪೇಸ್ ಪಾರ್ಕಿಗೆಂದು ಗುರುತಿಸಿರುವ ಭೂಮಿಯ 5 ಎಕರೆ ಅದು SC/ST ಕೋಟಾದಲ್ಲಿ ಕರ್ನಾಟಕ ಸರ್ಕಾರ ಖರ್ಗೆ ಕುಟುಂಬದ ಟ್ರಸ್ಟಿಗೆ ಹಂಚಿರುವುದು ತನಗೆ ಆಶ್ಚರ್ಯವನ್ನುಂಟು ಮಾಡಿದೆ ಎಂಬುವುದು ಬಿಜೆಪಿ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಮಾತು. ದಲಿತರಿಗೆ ಇರುವ ನಿವೇಶನವೇ ಯಾಕೆ ಬೇಕಿತ್ತು? ಇವರು ಅದೇ ಸಮಾಜದವರಾದರೂ ಸಹ SC/ST ಸಮುದಾಯದಲ್ಲಿರುವ ಕೆಳಮಧ್ಯಮ ಹಾಗೂ ಮಧ್ಯಮ ವರ್ಗದ ಪ್ರತಿಭಾನ್ವಿತ ಅರ್ಹ ವ್ಯಕ್ತಿಗೆ ಈ ನಿವೇಶನ ಸಿಗುವುದು ಔಚಿತ್ಯಪೂರ್ಣವಾಗುತ್ತಿತ್ತು. ಆದರೆ ಖರ್ಗೆ ಪರಿವಾರಕ್ಕೆ ಅವರ ಟ್ರಸ್ಟಿಗೆ ನೀಡಿದ್ದರ ಬಗ್ಗೆ ತನಗೆ ದಿಗ್ಭ್ರಮೆ ತಂದಿದೆ ಅಂತಾರೆ ಈ ಲೆಹರ್ ಸಿಂಗ್. ಈಗ ಖರ್ಗೆಯವರ ಟ್ರಸ್ಟಿಗೆ ನೀಡಲಾದ ಅದು ಅತಿ ಕಡಿಮೆ ದರಕ್ಕೆ ಅಂದ್ರೆ ಕೇವಲ 25 ಕೋಟಿಗೆ 5 ಎಕರೆ KIADB ಏರೋಸ್ಪೇಸ್ ಸೈಟ್ ನೀಡಿರುವುದು ಅನೈತಿಕ ಹಂಚಿಕೆ ಅಂತ ಹೇಳಿಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಬಿಸಿ ಚರ್ಚೆಯ ಸಬ್ಜೆಕ್ಟ್ ಆಗಿ ಮುಂದೆ ಬಂದಿದೆ. ಕರ್ನಾಟಕದ ಅದೇ ಈ ಮೂಡಾ ಮತ್ತು CA ಜಮೀನ್ ಚಕ್ಕರ್ ಮುಂಬರುವ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಣೆಯಲು ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳ ಕೂಟ NDA ಪಕ್ಷಗಳ ಬ್ರಹ್ಮಾಸ್ತ್ರ ಆಗುವುದು ನಿಶ್ಚಿತ. ಒಬ್ಬ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದಿರಲಿ ಎಂಬುವುದೇ ನಮ್ಮ ಆಶಯ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.